ನೀವು ಆಸೀನರಾಗಿ ಸರ್ ಒಂದು ಪ್ರಶ್ನೆ ಸರ್ ಬಿಸಿ ಆಮೇಲೆ ಇರಿ ಸರ್ ಡಿಸ್ಟ್ರಿಬ್ಯೂಟರ್ ರಿಲೀಸ್ ಟೈಮು ನಾವು ಅವೆಲ್ಲ ಹೇಳಂಗಿಲ್ಲ ಸರ್. ನೀವು ಸುಮ್ಮನೆ ಅವಾಗ ಅವಾಗ ಅಮುಕ್ತಾ ಇರಿ ಸರ್, ನಾವು ಮಾತಾಡ್ತೀವಿ. ಓಕೆ, ಅದು ಬಿಸಿ ಇದೀನಿ ಅಂತ ತೋರಿಸ್ಕೋಬೇಕು. ಅಲ್ಲ ಮೊಬೈಲ್ ಅಮುಕ್ತಾರೆ ಅಂದ್ರಲ್ಲ ಸರ್ ನೀವು ಜಾಸ್ತಿ ಬಲ ಬಿಚ್ಚಿದ್ರಪ್ಪ ಬೇಡ ಹುಷಾರ್. ಏನೋ ನಿಂದು ಒಂದಷ್ಟು ಸೀನ್ಗಳು ಆಮೇಲೆ ಮಾತಾಡೋಣ. ಸರ್ ಒಂದ್ ಪ್ರಶ್ನೆ. ಇಲ್ಲೇ ಇಷ್ಟೊಂದು ನಿಮ್ಗೆ ಕಾಟ ಕೊಡ್ತಾರೆ ಸೆಟ್ಸ್ ಅಲ್ಲಿ ಹೆವಿ ಕಾಟ ಕೊಟ್ಟಿದ್ದಾರೆ ನನಗೆ. ಇವರಿಂದ ಒಂದೇ ಒಂದು ಮಿಕ್ಕಿದ್ದು ಏನಂದ್ರೆ ವಿಗ್ ಮಾಡ್ಸೋದ್ ಮಿಕ್ಕು. ಈಗ ಸಾಧು ಸರ್ಗೆ ಎಲ್ಲ ಒಂದು ವಿಗ್ ಮಾಡುತ್ತೋ ಗೊಬ್ಬರಗಾಲಾಗಿ, ಇವ್ರದ್ ಮಾತ್ರ ವಿಗ್ ಮಾಡುತ್ತ. ನಾವು ಬರಕ್ ಮುಂಚೆ ಇವರು ನಾವು ಕಾಟ ಕೊಟ್ಟಿದೀವಿ ಅಂತ ಹೇಳಿದ್ರ? ಇಲ್ಲ, ನಿಮ್ ಮ್ಯಾಟ್ರೇ ಬಂದಿಲ್ಲ. ಸತ್ಯ ನಾವು ಇವತ್ತು ಹೇಳ್ತೀವಿ, ಕಾಟ ಕೊಟ್ಟಿರೋದು ಇವರು. ಹೇಗೆ ಅಂತ ಕೇಳ್ತೀವಿ. ಅಯ್ಯೋ ಮೇಡಮ್ ಸೈಲೆಂಟ್ ಆಗಿರ್ತಾರೆ ಇವರು. ಹೆಂಗೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಒಂದು ಗಾದೆ ಇದೆ, ಹಸು ಮಕ್ಕ ಕತ್ತೆ ಒದಕೆ ಅಂತ, ಆಕಳು ಮೂತಿ ಕತ್ತೆ ಒದಕೆ ಅಂತ ಕರೀತಾರೆ. ಹಂಗೆ ಅಲ್ಲ, ಏನಕ್ಕೆ ಈ ರೀತಿ ಹೇಳ್ತಿದೀವಿ ಅಂದ್ರೆ, ಮೇಡಮ್ ಊಟಿನಲ್ಲಿ ಟೆಂಪರೇಚರ್ ಹೇಗಿರುತ್ತೆ ಅಂತ ನಿಮ್ಗೆ ಗೊತ್ತು. ನನಗೆ ಯಾವ್ದಾರು ಟ್ರೌಸರ್ ಒಂದು ಹಾಕ್ಸ್ಬಿಟ್ಟು, ಆಮೇಲೆ ಶೋಲ್ಡರ್ಗೆ ಏನು ಇಲ್ದಿರಾ ಬರೀ ಟೀ ಶರ್ಟ್ ಒಂದು ಹಾಕ್ಸ್ಬಿಟ್ಟು ಚಳಿಯಲ್ಲಿ ನಡಗಿಸ್ಬಿಟ್ರು. ಆದ್ರ ಸೀನ್ ಮಾತ್ರ ತುಂಬಾ ಬಿಸಿಯಾಗಿತ್ತು. ಅವರು ಕೊಟ್ಟಿದ್ದ ಸೀನ್ಗೆ ಇವ್ರು ಹೇಳಿದ ಬಾಡಿ ಲ್ಯಾಂಗ್ವೇಜ್ ನಾವು ರೀಚ್ ಆಗೋಷ್ಟೊತ್ತಿಗೆ ಬಾಡಿ ಹೀಟ್ ಆಗೋಯ್ತು. ಸರ್ ಓಕೆ, ಒಂದು ಪ್ರಶ್ನೆ ನಿಮ್ಗೆ. ನನ್ನ ವಿಜಯ್ ಅಣ್ಣನ ಹಾಕೋಬೇಕಂತ ಯಾಕೆ ಅನ್ನಿಸ್ತು ನಿಮ್ಗೆ? ಸಿನಿಮಾಗೆ ಸೆಲೆಕ್ಟ್ ಹೇಗೆ ಸೆಲೆಕ್ಟ್ ಮಾಡಿದ್ರಿ? ಇಲ್ಲ, ಆಕ್ಚುಲಿ ನಾವ್ ಏನಂದ್ರೆ ಈ ಕಳ್ಳನ್ ಕ್ಯಾರೆಕ್ಟರ್ ಬೇಕಾಗಿತ್ತು. ನಿಮ್ಮನ್ನಲ್ಲ ನಾನು ಹೇಳ್ತೇನೆ, ಅಲ್ಲಿ ಕ್ಯಾರೆಕ್ಟರ್. ಸೊ ಕೆಲವೊಂದೆಲ್ಲ ನೋಡ್ತಾ ಇದ್ದ ಕಳ್ಳರ ತರ ಯಾರು ಕಾಣ್ತಾರೆ ಇಂಡಸ್ಟ್ರಿಯಲ್ಲಿ ಅಂತ ನೋಡ್ತಾ ಇದ್ದಾಗ ಈ ಫ್ರೆಂಚ್ ಬಿರಿಯಾನಿ ಅದೊಂದು ಹಿಂಗೆ ಬಂದೋಯ್ತು. ಓ ಡಾನ್ ಅಲ್ಲ, ಆಕ್ಚುಲಿ ಕಳ್ಳನ್ ಕ್ಯಾರೆಕ್ಟರ್ ಪಕ್ಕ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಿಮ್ಮನ್ನ ಸೆಲೆಕ್ಟ್ ಮಾಡ್ತೀವಿ. ಅಂದ್ರೆ ನೀವ್ ಇಂಡೈರೆಕ್ಟ್ ಹೇಳ್ತಾ ಇದೀರಾ, ನೀವ್ ಕಳ್ಳನ್ ಮಗನ್ ಕ್ಯಾರೆಕ್ಟರ್ ನೀವು ಬರ್ಕೊಂಡಿದ್ದೀರಾ? ಅದಕ್ಕೆ ಸೂಟ್ ಆಗ್ತದೆ. ನಿಮ್ಮ ನಂಗೆ ಅನ್ನಕ್ ಸಾಧ್ಯನೇ ಎಲ್ಲ. ನಾನು ಅದೇ ಇವಾಗ ನಿಮ್ಮನ್ನ ಅದನ್ನೇ ಇವ್ರು ಹೇಳಿದ್ರು ಸರ್, ಪ್ರಶ್ನೆ ಕೇಳ್ಬೇಕು ಅಂತ ಅನ್ಕೊಂಡೆ. ಸಾಕಷ್ಟು ಜನ ಕಾಟನ ಕೊಟ್ಟಿದ್ದೀರಾ, ನಗ್ಸೂ ಇದ್ದೀರಾ. ಈ ಸಿನಿಮಾದಲ್ಲಿ ಸಿಂಬಾಗ್ ಏನ್ ಕಾಟ ಕೊಟ್ಟಿದ್ದೀರಾ ಇಲ್ವಾ, ಅದೇ ನಿಮ್ಗೆ ಕಾಟ ಕೊಡ್ತಾ ಅಂತ? ಮೇಡಮ್, ಒಂದು ಸಿಂಬನಿಗೆ ಕಾಟ ಕೊಡೋಷ್ಟು ದೊಡ್ಡ ಮನುಷ್ಯರು ನಾವಲ್ಲ, ಬಟ್ ಸಿಂಬಾ ನಮಗ್ ಕೊಟ್ಟಿರೋ ಟಾರ್ಚರ್ ಪೀಕ್ ಲೆವೆಲ್ ಅಲ್ಲಿ ಇದೆ. ಬಟ್ ಥ್ಯಾಂಕ್ ಯು ಸೋ ಮಚ್ ಸರ್. ಒಂದು ಒಳ್ಳೆ ಪಾತ್ರ ನನಗೆ, ನಾನು ಫಸ್ಟ್ ಟೈಮ್ ಕಳ್ಳನ ಪಾತ್ರ ಮಾಡಿರೋದು. ಎಸ್ಪೆಷಲಿ ಸಾಧು ಸರ್ ಜೊತೆಗೂ ಫಸ್ಟ್ ಟೈಮ್ ನಾನು ಸ್ಕ್ರೀನ್ ಶೇರ್ ಮಾಡಿದ್ದು ಕೂಡ ಒಂದು ಬೆಸ್ಟ್ ಎಕ್ಸ್ಪೀರಿಯನ್ಸ್ ಇತ್ತು ಈ ಸಿನಿಮಾದಲ್ಲಿ. ಬಟ್ ಗುಂಡನ್ ಅದೇ ಸಿಂಬನ್ ಜೊತೆಗೂ ಅಷ್ಟೇ. ಯಾಕಂದ್ರೆ ನಾವು ಪ್ರಾಣಿಗಳ ಜೊತೆ ಅಷ್ಟು ಬೆರ್ತಿಲ್ಲ. ಆಕ್ಚುಲಿ ನಂಗೆ ನಾಯಿ ಅಂದ್ರೆ ಇಷ್ಟ, ಬಟ್ ನಂಗೆ ನಮ್ಮ ಮನೆಯಲ್ಲೂ ನಾಯಿ ಇಲ್ಲ, ಎಂಥದಿಲ್ಲ. ಬಟ್ ಆ ರಿಲೇಶನ್ಶಿಪ್, ಆ ಬಾಂಡ್ ಗೊತ್ತಿಲ್ಲ. ಬಟ್ ಈ ಸಿನಿಮಾ ಮಾಡ್ಬೇಕಾದಾಗ ಅದ್ರ ಜೊತೆ ಒಂದಿಷ್ಟು ಸೀಕ್ವೆನ್ಸ್ಗಳಿತ್ತಲ್ಲ, ಆ ಟೈಮಲ್ಲಿ ತುಂಬ ಲವ್ ಆಗೋಯ್ತು ಡಾಗ್ಗಳ ಮೇಲೆ. ಸೊ ಆ ಒಂದು ಜರ್ನಿ ಇದೆ ಗೊತ್ತಾ ಈ ಸಿನಿಮಾದ್ದು, ಅದು ತುಂಬ ಬ್ಯೂಟಿಫುಲ್ ಆಗಿತ್ತು. ಬಟ್ ಹಂಗೆ ಲೊಕೇಶನ್ನು ಕೂಡ ಯಾವ ಸರ್ ನಾವು ಶೂಟ್ ಮಾಡಿದ್ದು? ಬಾಳೆಹೊನ್ನೂರು. ಒಂದು ಬ್ಯೂಟಿಫುಲ್ ಲೊಕೇಶನ್ ಅಲ್ಲಿ ಶೂಟ್ ಮಾಡಿದ್ದಾರೆ. ಥಿಯೇಟ್ರಲ್ಲಿ ಮಾತ್ರ ಜನ, ನಮ್ಮೊಂದು ಪಂಚ್ ಇದೆ, ನಂದು ಸಾಧು ಸರ್ದು, ರಚನಾ ಅವ್ರದ್ದು ಎಲ್ಲ ಕಂಪ್ಲೀಟ್ಲಿ ಎಂಜಾಯ್ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದೀವಿ. ಬಟ್ ಆಲ್ ಕ್ರೆಡಿಟ್ಸ್ ಗೋಸ್ ಟು ರಾಘು ಸರ್. ಯಾಕಂದ್ರೆ ಅವರು ಎಷ್ಟು ಕ್ಲಾರಿಟಿಲಿ ನಮ್ಮ ಪಾತ್ರಗಳನ್ನ ಡಿಸೈನ್ ಮಾಡಿದ್ರು ಅಂದ್ರೆ, ಆ ಡಿಸೈನ್ ಎಷ್ಟು ಬೇಕಿತ್ತು ಅಷ್ಟು ಅದ್ಭುತವಾಗಿ ತಕ್ಕೊಂಡಿದ್ದಾರೆ. ಅಲ್ಲಿಂದ ಬಂದ್ಮೇಲೆ ನಾನು ಶೂಟ್ ಮುಗಿಸಿ ಬಂದೆ, ಸುಧಾರಿಸ್ಕೊಳಕ್ಕೆ 2 ದಿನ ಟೈಮ್ ತಗೊಂಡಿದ್ದೆ ನಾನು. ನೆಕ್ಸ್ಟ್ ಡೇಟ್ ಬಂದ ಸರ್ 2 ದಿನ ಬಿಟ್ಟು ಡೇಟ್ ಕೊಡ್ತೀನಿ ಅಂತ ಹೇಳಿದ್ದೆ. ಅಷ್ಟು ಅವ್ರನ್ನ ಮುಂದೆ ಕೂರ್ಸ್ಕೊಂಡು ಹೇಳ್ತಿದ್ದೀರಾ? ಮ್ಯಾಮ್, ಡೈರೆಕ್ಟರ್ಗಳಿಗೆ ಒಂದು ಕ್ಲಾರಿಟಿ ಇರುತ್ತೆ ಗೊತ್ತಾ, ನನಗೇನ್ ಬೇಕು ಅಂತ. ಸೊ ಅದಕ್ಕೋಸ್ಕರ ಅವ್ರು ಹಾಕೊಂಡಿರ್ತಾರೆ, ನನ್ಗೆ ಹಿಂಗೆ ಬೇಕು, ಅದನ್ನ ಕೊಡಪ್ಪ, ಅದಕ್ಕೆ ನಿನ್ ಕರ್ಕೊಂಡಿದ್ದೀನಿ ನಾನು ಅಂತ ಹೇಳ್ತಾರೆ. ಅದು ನಮ್ ಕರ್ತವ್ಯ ಕೂಡ, ಜವಾಬ್ದಾರಿ ಕೂಡ. ಡೈರೆಕ್ಟರ್ ಸ್ಯಾಟಿಸ್ಫೈ ಮಾಡೋದಿದೆ ಗೊತ್ತಾ. ಅಂದ್ರೆ ಅವ್ರ ಪಾತ್ರನ, ಯಾಕಂದ್ರೆ ಅವರು ಹಗ್ಲು ರಾತ್ರಿ ಕೂತ್ಕೊಂಡು ಬರ್ದಿರೋ ಪಾತ್ರಗಳು, ಆ ಪಾತ್ರಗಳು ಹೆಂಗ್ ಬರ್ದಿರ್ತಾರೆ, ಹೆಂಗ್ ಮೂವ್ಮೆಂಟ್ ಮಾಡ್ತವೆ, ಆ ಒಂದು ಡಿಸೈನ್ ಸ್ಕೆಚ್ ಅವ್ರ ಮೈಂಡ್ ಅಲ್ಲಿ ಇರುತ್ತೆ. ಆ ಸ್ಕೆಚ್ ಪ್ರಕಾರನೇ ಅವ್ರು ತೆಗಿಯೋದು. ಅದಕ್ಕೆ ನಾವು ಸಪೋರ್ಟ್ ಮಾಡ್ಲೇಬೇಕು. ಇಲ್ಲ ಅಂದ್ರೆ ಒಳ್ಳೆ ಕಲಾ
ಮುಂಚೆ ಎಲ್ಲ ಈ ಕಾಮಿಡಿಗಳಿಗೆ ಸಪ್ರೇಟ್ ಪ್ಲಾಟ್ ಅಂತ ಕ್ರಿಯೇಟ್ ಮಾಡ್ತಾ ಇದ್ರು, ಇವಾಗ ಅದೆಲ್ಲ ಕಡಿಮೆ ಆಗ್ಬಿಟ್ಟಿದೆ. ಅಂದ್ರೆ ಇವಾಗ ಎಲ್ಲೋ ಒಂದ್ ಕಡೆ ಕಾಮಿಡಿ ಆಕ್ಟರ್ಸ್ಗಳಿಗೆ ಇದು ಒಂದ್ ಸ್ವಲ್ಪ ಬೇಸರ ಆಗ್ತಾ ಇದೆ ಅಂತ ಅನ್ಸೋದಿಲ್ವಾ? ಇಲ್ಲ ಇಲ್ಲ, ಇದು ಇನ್ನೂ ಚೆನ್ನಾಗಿರುತ್ತೆ. ನಿಮ್ಗೆ ಯಾವಾಗ ಕಥೆ ಒಳಗೆ ಪಾತ್ರ ಬ್ಲೆಂಡ್ ಆಗತ್ತಲ್ವಾ, ಗಟ್ಟಿ ಆಗತ್ತದು. ನಿಜವಾಗ್ಲೂ ಇಲ್ಲ ಅಂದ್ರೆ ನಿಮ್ಗೆ ಅದ್ ನೋಡಿ ಮರ್ತು ಹೋಗ್ಬಿಡ್ತಾರೆ, ಅಥವಾ ನಿಮ್ಗೆ ಆ ಪೀಸ್ ಮಾತ್ರ ಮೊಬೈಲ್ ಅಲ್ಲಿ ಬಂದ್ರೆ ಎಂಜಾಯ್ ಮಾಡ್ತೀರಾ. ಆಮೇಲೆ ನಮ್ಮ ಪಾತ್ರಕ್ಕೆ ವ್ಯಾಲ್ಯೂನೇ ಇರಲ್ಲ. ಮ್ಯಾಮ್ ಈಗ ಕತೆ ಒಳಗಡೆ ಪಾತ್ರಗಳಿದ್ದಾಗ ಮೈಂಡ್ ಅಲ್ಲಿ ಉಳಿಯುತ್ತೆ. ಸಪ್ರೇಟ್ ಆಗಿ ಪಾತ್ರ ಬಂದಾಗ ಏನಾಗುತ್ತೆ, ಅದು ಎದ್ದೋಗೋ ಅಷ್ಟ್ರಲ್ಲಿ ಮರ್ತೋಗ್ಬಿಟ್ಟಿರ್ತಾರೆ. ಸೊ ಈಗ ಕತೆ ಒಳಗಡೆ ಇರೋದ್ರಿಂದ ಈಗ ಎಲ್ಲ ಕಲಾವಿದರಿಗೂ ಅಷ್ಟೇ ಬೇಡಿಕೆನೂ ಇದೆ, ಜೊತೆಗೆ ಡಿಫ್ರೆಂಟ್ ಶೇಡ್ ಕ್ಯಾರೆಕ್ಟರ್ಗಳು ಸಿಗ್ತಾ ಇದೆ ಕಲಾವಿದರಿಗೆ. ನಮ್ಮ ಕಾಮಿಡಿ ಕಲಾವಿದರಿಗೆ ಒಂದೊಂದು ಡಿಫ್ರೆಂಟ್ ಶೇಡಲ್ಲಿ ಪಾತ್ರಗಳು ಸಿಗ್ತಾ ಇದೆ. ಮೊದಲೆಲ್ಲ ಬರೀ ಕಾಮಿಡಿಯನ್ ಆಗಿ ನೋಡ್ತಿದ್ರು, ಇವಾಗ ಹಂಗಿಲ್ಲ, ಕ್ಯಾರೆಕ್ಟರ್ಗಳ ಆರ್ಟಿಸ್ಟ್ ಆಗಿ ನೋಡ್ತಾ ಇದ್ದಾರೆ. ಅದು ನಮ್ಮೆಲ್ರಿಗೂ ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ, ಇವಾಗ ನಾವು ನೋಡಿರ್ತೀವಿ ಕೆಲವೊಬ್ರು ನಟರೇ ಇವಾಗ ಕಾಮಿಡಿ ಮಾಡೋದಕ್ಕೆ ಎಷ್ಟೊಂದು ಸಿನಿಮಾಗಳನ್ನ ನೋಡಿದೀವಿ. ಎಲ್ಲೋ ಒಂದ್ ಕಡೆ ಆ ಸ್ಪೇಸ್ ಕಡಿಮೆ ಆಯ್ತಾ ಏನ್ ಕತೆ ಅಂತ, ಬೇರೆಯವ್ರಿಗೆ ಕಮ್ಮಿ ಆಯ್ತಾ? ಕಡಿಮೆ ಆಗಿದ್ಯಾ? ಹಾಗೇನಿಲ್ಲ ಮೇಡಮ್, ಒಬ್ಬ ನಟ ಅಂದ್ರೆ ಎಲ್ಲದಕ್ಕೂ ಪ್ರಿಪೇರ್ ಆಗಿರ್ಬೇಕು, ನಗಿಸ್ಬೇಕು, ಅಳಬೇಕು, ಎಲ್ಲಾ ಪಾತ್ರಗಳು ಮಾಡಕ್ ರೆಡಿ ಆಗಿರ್ಬೇಕು. ನಾವು ಸುಮ್ಮನೆ ಕಾಮಿಡಿಯನ್ಸ್ ಅಂದ್ಬಿಡ್ತೀವಲ್ಲ, ಅವರಲ್ಲಿ ಎಷ್ಟು ಎಮೋಷನ್ ತೋರಿಸೋರು ಇದ್ದಾರೆ. ಇಲ್ಲ, ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಇದರಲ್ಲಿ. ಮೇನ್ ಇದರಲ್ಲಿ ಇವರು ಎಷ್ಟು ನಗಿಸ್ತಾರೋ ಟ್ರ್ಯಾಕಲ್ಲಿ ಹಾಗೆ ಅದು ಅಳಿಸೋದಕ್ಕೂ ಸಹ ದಾರಿ ಮಾಡಿಕೊಟ್ಟಿದ್ದಾರೆ. ಇವ್ರ ರೈಟಿಂಗ್ ಸ್ಟೈಲ್ ಅದು. ಸರ್ ನಿಮಗೆ ಈಗ ಕಂಪ್ಲೀಟ್ಲಿ ನಾನು ಮತ್ತು ಗುಂಡಾ ಪಾರ್ಟ್ 1 ನೋಡಿದ್ದೆ, ತುಂಬಾ ಎಮೋಷನಲ್ ಜರ್ನಿ ಇರೋ ಸಿನಿಮಾ. ಇದರಲ್ಲಿ ಈ ಕಾಮಿಡಿನೂ ಎಷ್ಟು ಪೋರ್ಷನ್ ಇದೆ ಅಷ್ಟೇ ಎಮೋಷನಲ್ ಪಾಯಿಂಟು ಇದೆ. ಎರಡು ಶೂಟ್ ಮಾಡ್ಬೇಕಾದ್ರೆ ನಿಮ್ಗೆ ಹೆಂಗ ಅನ್ನಿಸ್ತು? ಇಲ್ಲ, ನಾನು ಕಾಮಿಡಿ ಅಂದ್ರೆ ಹೇಗೆ ಇಷ್ಟ. ಹೌದಾ? ನನ್ನ ಪರ್ಸನಲ್ ಕ್ಯಾರೆಕ್ಟರ್. ಸುಮ್ಮನೆ ನೈಟ್ ಈಗ ಮಲಗಬೇಕಾದ್ರೂ ಸ್ವಲ್ಪ ಕಾಮಿಡಿಗಳು ನೋಡೇ ಮಲ್ಕೊಂಡು. ಬಟ್ ಎಮೋಷನಲ್ ವ್ಯಕ್ತಿ. ಓ, ಎರಡು ನೀವೇ? ಬಟ್ ಎರಡಕ್ಕೂ ಒಂದು ಅನುಭವ ಅಂತೂ ಬೇಕು ಜೀವನದಲ್ಲಿ. ಒಂದು ಅನುಭವ, ನೋಡಿರೋದು, ಕೇಳಿರೋದು, ವಾತಾವರಣ, ಇವೆಲ್ಲ ಕೌಂಟ್ ಆಗುತ್ತೆ. ಸೊ ಅದು ಯಾರಿಗೆ ಹೆಚ್ಚಿಗೆ ಸಿಕ್ಕತ್ತೋ ಈ ರೀತಿ ಅವರು ಸ್ವಲ್ಪ ಡೆಪ್ತ್ ಆಗಿ ಬರೆಯೋಕೆ. ಬಟ್ ಇನ್ನೊಂದು ನಮಗ್ ಪ್ಲಸ್ ಆಗಿದ್ದು ಸಾಧು ಸರ್. ಅಯ್ಯಪ್ಪ, ಅವ್ರ ಜೊತೆ ಆಕ್ಟ್ ಮಾಡ್ಬೇಕಂದಾಗ ಮ್ಯಾಮ್ ಅವ್ರ ಲೆಜೆಂಡು ಮ್ಯಾಮ್. 30-35 ವರ್ಷ ಇಂಡಸ್ಟ್ರಿ ಆದವರು, ಅವರಿಂದ ನಾವು ಕಲಿತಾ ಇದೀವಿ ಅಷ್ಟೇನೆ. ಅವ್ರಿಗೆಲ್ಲ ಕಂಪೇರ್ ಮಾಡೋ ಅಷ್ಟು ಇದು ಇಲ್ಲ. ನಾವು ಈಗ ಅಂಬೆಗಾಲ್ ಇಟ್ಕೊಂಡು ಬರ್ತಿರೋರು, ಅವ್ರ ಲೆಜೆಂಡು. ಬಟ್ ಅವ್ರ ಜೊತೆ ಅಪರ್ಚುನಿಟಿ ಸಿಕ್ಕಿತ್ತು ಗೊತ್ತಾ, ಆ ಒಂದು ಮೂಮೆಂಟ್ ನಾವು ತುಂಬಾ ಎಂಜಾಯ್ ಮಾಡಿದೀವಿ. ಜೊತೆಗೆ ಅವ್ರ ಟೈಮನ್ನು ಮ್ಯಾಚ್ ಮಾಡೋಕ್ಕೆ ಆಗಲ್ಲ ಮ್ಯಾಮ್. ಏನು ಅವ್ರ ಜೊತೆ ಇರೋದಕ್ಕೆ, ಅವ್ರ ಜೊತೆ ಆ್ಯಕ್ಟ್ ಮಾಡ್ಬೇಕಂದ್ರೆ ನಮ್ಗೆ ಖುಷಿ ಎಷ್ಟಿದೆಯೋ ಅಷ್ಟು ನಮ್ಗೆ ಪ್ರೌಡ್ ಫೀಲ್ ಆಗೋದು ನಮ್ಗೆ ಆ ಒಂದು ಮೂಮೆಂಟ್. ಯಾಕಂದರೆ ಅವರು ಸ್ಪಾಂಟೇನಿಯಸ್ ಟಚ್ ಮಾಡೋಕ್ಕೆ ಆಗಲ್ಲ ನಾವೆಲ್ಲ. ಟೈಮಿಂಗ್ ನೀವು ಇವಾಗ ಅಂದ್ರೆ ಇವಾಗ ನೀವು ಹೇಳಿದ್ರೆ ಸಾಧು ಟೈಮಿಂಗ್ ಅಂತ, ಇವಾಗ ನೀವು ಯಾವ ಪ್ಯಾಟರ್ನ್ ಫಾಲೋ ಮಾಡ್ತೀರಾ ಅಂತ ಜನರನ್ನ ನಗ್ಸೋದಕ್ಕೆ? ಈಗ ನಮ್ಮ ಟ್ರೆಂಡ್ ಅಲ್ಲಿ ನಡೀತಾ ಇರೋದು ಸಿಚುವೇಶನಲ್ ಕಾಮಿಡಿಗಳು ಅಷ್ಟೇನೆ. ಇವಾಗ ಒಂದು ಸಿಚುವೇಶನ್ ಏನ್ ನಡೀತಾ ಇದೆ, ಆ ಸಿಚುವೇಶನ್ ನಾವು ಪಾತ್ರಗಳು ಬಿಹೇವ್ ಮಾಡ್ತೀವಿ. ಮೊದಲೆಲ್ಲ ಈ ಬಾಡಿ ಲ್ಯಾಂಗ್ವೇಜ್ ಕಾಮಿಡಿ, ಸೆಕ್ಟರ್ ಕಾಮಿಡಿ, ಸೆಟಲ್ಡ್ ಕಾಮಿಡಿ ಅಂದ್ರೆ ವೇರಿಯೇಷನ್ ಇರೋದು. ಬಟ್ ಇವತ್ತು ನಮ್ದೇನದಿಲ್ಲ, ಸಿಚುವೇಶನಲ್ ಕಾಮಿಡಿ. ಆ ಒಂದು ಸಿಚುವೇಶನ್ಗೆ ನಮ್ಮ ಪಾತ್ರಗಳು ಹೆಂಗ್ ಬಿಹೇವ್ ಮಾಡ್ತವೆ ಅದ್ರ ಮೇಲೆ ಹೋಗ್ತಾ ಇದೆ ಈ ನಮ್ಮ ಜನರೇಷನ್ ಅಲ್ಲಿ. ಸೊ ಮೊದಲೆಲ್ಲ ಬೇರೆ ಬೇರೆ ವಿಭಾಗಗಳಲ್ಲಿ ನಡೀತಾ ಇತ್ತು, ಈಗ ಈ ತರ ನಡೀತದೆ. ಮತ್ತೆ ಮುಂದೆ ಮತ್ತೆ ಅದೇ ಬಾಡಿ ಲ್ಯಾಂಗ್ವೇಜ್ ಕಾಮಿಡಿ ಮತ್ತೆ ಬರಬಹುದು, ಇನ್ನು ನಡೀತಾನೆ ಇರುತ್ತೆ. ಕಾನ್ಸೆಪ್ಟ್ ಅಷ್ಟೇ, ಯಾವುದು ನಿರ್ದಿಷ್ಟ ಏನಿಲ್ಲ, ಡಿಪೆಂಡ್ ಅಪಾನ್. ಬಟ್ ಇವರು ಕಾಮಿಡಿಗೆ ಪಾತ್ರಗಳಿಗೆ ಗೆಟಪ್ಸ್ ಸಹ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ನಿಮ್ಗೆ ಈಗ 4 ಪಾತ್ರಗಳು 4 ಒಂದೇ ತರ ಜಾನರ್ ಆ ತರ ಇರಲ್ಲ. ಒಬ್ಬೊಬ್ರಿಗೂ ಒಂದೊಂದು ಗೆಟಪ್ ಅಲ್ಲೂ ಶೇಡ್ ಕೊಡ್ತಾರೆ. ಈಗ ನನಗೆ ವಿಪರೀತ ಚೈನ್ಗಳು ಅವು ಏನೇನೋ ಕೊಟ್ಬಿಟ್ಟಿದ್ರು. ಆಮೇಲೆ ನನ್ನ ಹೆಸರನ್ನೇ ಸಿನಿಮಾದಲ್ಲಿ ನೀವು ಓಪನಿಂಗ್ ನನ್ನ ಹೆಸರು ಹೇಳೋಷ್ಟೊತ್ತಿಗೆ ನಗಕ್ ಶುರು ಮಾಡ್ಬಿಡ್ತಾರೆ. ನೋಡಿ ಇವ್ರ ಕಲ್ಪನೆ ಹೇಗಿದೆ ಅಂತ. ನನ್ನ ಹೆಸರು ಸರ್ ಹೇಳ್ತೀನಿ, ಹೆಸರು ಒಂದು ನನ್ನ ಇಂಟ್ರಡಕ್ಷನ್ ಅಲ್ಲೇನೆ ಆರ್ನಾಲ್ಡ್ ಶಿವಾಜಿನಗರ್ ಅಂತ. ಇವರು ಎಷ್ಟು ಅಂದ್ರೆ ದೊಡ್ಡ ಬಾಡಿ ಬಿಲ್ಡರ್. ನನಗೆ ಸ್ಕ್ರಿಪ್ಟ್ ಅಲ್ಲಿ ಬಾಡಿ ಬಿಲ್ಡರ್ ಅಂತ ಹಾಕಿದಾಗ ಒಂದು 6-10 ದಿನ ಜಿಮ್ಮು ಮಾಡ್ಕೊಂಡು ಹೋಗಿದ್ದೆ. ನಾನು ಜಿಮ್ಗೆ ಹೋಗಿದ್ದೆ, ಗಿಸ್ಕಿ ಎಲ್ಲ ಹೊಡೆದು ಎಲ್ಲ ಇಲ್ಲ ಸೊರಗೋಗಿತ್ತು. ಯಾಕಂದ್ರೆ ನೋವು ಹಿಡ್ಕೊಂಡ್ಬಿಟ್ಟಿತ್ತು ಎಲ್ಲ ಕಡೆ, ಯಾಕನ್ನ ಮಾಡಕ್ ಹೋದಾರ. ಬಟ್ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಮೇಡಮ್ ಈ ವ್ಯಕ್ತಿಗೆ. ಅದೊಂದು ಏನು ಅಂತಂದ್ರೆ, ಪಾತ್ರ ಮಾಡಿದ್ರು ಹೋದ್ರು ಕಮಿಟ್ಮೆಂಟ್ ಅದು ಬಿಟ್ಟುನು
ಆ ವ್ಯಕ್ತಿನ ಚೆನ್ನಾಗಿ ಪ್ರೀತಿಸಿ ಅವ್ರನ್ನ ಚೆನ್ನಾಗಿ ಕೆಲಸ ತಗೋತಾರೆ, ಹೌದು ನಮ್ಮನ್ನು ಕಂಫರ್ಟಬಲ್ ಆಗಿಟ್ಟು ಅದಕ್ಕೆ ತಕ್ಕಂತೆ ಕೆಲಸ ತಗೋತಾರೆ. ಅಂದರೆ ಅದೇ ಎಕ್ಸ್ಪ್ಲೈನ್ ಮಾಡೋ ರೀತಿ ನಾನು ಆವಾಗಲೇ ಹೇಳಿದ್ನಲ್ಲ ಕ್ಲಾರಿಟಿ, ಯಾಕಂದರೆ ಅವ್ರದ್ದು ನಂದು ಕಾಂಬಿನೇಷನ್ ಇಲ್ಲ. ವಿಜಯ್ ಸರ್ದು ಬೇರೆ ಪೋರ್ಷನ್, ನನ್ನ ಬೇರೆ ಪೋರ್ಷನ್. ಬಟ್ ನನ್ಗೆ ಅರ್ಥ ಆಗಿದ್ದೆ ಅಷ್ಟು ಆ ಒಂದು ಕ್ಯಾರೆಕ್ಟರ್ಸನ್ನು ಹಿಂಗೆ ಅಂದ್ಕೊಂಡಿದ್ದೀನಿ ಅನ್ನೋದನ್ನ ನಮ್ಮೊಳಗಡೆ ತುಂಬಿ ಕೆಲಸ ತಗೊಳ್ತಾರೆ. ಆಬ್ವಿಯಸ್ಲಿ, ಬಿಕಾಸ್ ಅವರು ಮುಂಚೆ ಪ್ರಿಪರೇಷನ್ಸ್ ಮಾಡ್ಕೋಬೇಕಾಗತ್ತಲ್ಲ. ಒಬ್ಬ ಇವಾಗ ಡೈರೆಕ್ಟರ್ ಆದವರು ಸ್ಕ್ರೀನ್ ಮೇಲೆ ಈ ಪಾತ್ರ ಹಿಂಗೆ ಬರಬೇಕು ಅಂದಾಗ ಅವ್ರ ಪ್ರಿಪರೇಷನ್ ಎಷ್ಟು ಮುಖ್ಯನೋ ಆಸ್ ಅನ್ ಆಕ್ಟರ್ ನಿಮ್ದು ಕೂಡ ಅಷ್ಟೇ ಮುಖ್ಯ ಆಗಿರುತ್ತೆ. ಅಂಡ್ ಸರ್, ನಾನು ಇವಾಗ ಈ ನಿರ್ದೇಶಕರ ಮಾತು ಬಂದಾಗ ಈ ಸೆನ್ಸಿಬಲ್ ಆಕ್ಟರ್ಸ್ ಅಂತ ಹೇಳ್ತಾರೆ, ಸೆನ್ಸಿಬಲ್ ನಿರ್ದೇಶಕರು ಅಂತ ಹೇಳ್ತಾರೆ. ಪ್ರಾಬಬ್ಲಿ ನಾವು ಇವತ್ತೇನು ಔಟ್ಪುಟ್ ನೋಡ್ತಾ ಇದ್ದೀವಿ, ಟ್ರೈಲರ್ ಏನು ನೋಡಿದೆ, ಡೆಫಿನೆಟ್ಲಿ ಸಿಕ್ಕಾಬಳೆ ಪ್ರಾಮಿಸಿಂಗ್ ಆಗಿದೆ. ಅಂಡ್ ನಿಮ್ಮನ್ನ ಕೂಡ ಆ ಕ್ಯಾಟಗರಿಯನ್ನು ಸೇರಿಸೋದಕ್ಕೆ ಇಷ್ಟಪಡ್ತೀನಿ. ಏನು ಹೇಳ್ತೀರಾ? ಥ್ಯಾಂಕ್ ಯು ಸೊ ಮಚ್. ಇನ್ನ ಗೊತ್ತಿಲ್ಲ, ಫುಲ್ ಸಿನಿಮಾ ಹೊರಗಡೆ ಬರಬೇಕು. ಹೊರಗಡೆ ಬಂದ್ಮೇಲೆ ನೋಡಿದ್ಮೇಲೆ ನೀವು ಇದನ್ನ ಟೈಟಲ್ ಕೊಡಿ. ಒಂದು ಆಲ್ರೆಡಿ ರಿಸಲ್ಟ್ ನೋಡಿದೀವಲ್ವಾ? ನಮಗೆ ಎಮೋಷನ್ ಸೆನ್ಸಿಬಲ್ ಆಗಿದ್ದಾಗ ಮಾತ್ರನೇ ಮಾಡಕ್ ಸಾಧ್ಯ. ಎಕ್ಸಾಕ್ಟ್ಲಿ. ಇಲ್ಲ ಅಂದ್ರೆ ಆ ಡೌಟ್ ಇದ್ಬಿಟ್ರೆ ಔಟ್ ಅಂಡ್ ಔಟ್ ಹ್ಯೂಮರ್ ಮಾಡ್ಬಿಡ್ತಾರೆ. ಹೌದು, ಆ ಜಾನರ್ಗೆ ಹೋಗೋದಿಲ್ಲ. ಯಾರಿಗೆ ಆ ಕೆಪಾಸಿಟಿ ಇರುತ್ತೋ ಅವರೇ ಟಚ್ ಇಲ್ಲ. ಇನ್ನೊಂದು ಬದುಕು ಎಮೋಷನ್ಸ್ ಇದೆಯಲ್ಲ, ಒಂದೇ ಒಂದು ನೋಟದಲ್ಲೂ ಇರುತ್ತೆ. ಒಂದು ಐಬಲ್ ನಾವು ಶಿಫ್ಟ್ ಮಾಡ್ತೀವಲ್ಲ, ಅದರಲ್ಲೂ ಇರುತ್ತೆ. ಅದು ಪರ್ಫೆಕ್ಟ್ ಗೊತ್ತಿರುತ್ತೆ. ಈ ತರ ಮಾಡಿದ್ರೆ ಈಗ ಆಫೀಸರ್ ಮಾಡ್ತಾರೆ, ಕಾಮಿಕ್ ಅನ್ಸ್ಬಿಡುತ್ತೆ. ಅದೇ ಸುದೀಪ್ ಅವ್ರು ಹಿಂಗ್ ಸುಮ್ಮನೆ ಹಿಂಗ್ ಒಂದು ಕೊಡ್ತಾರೆ, ಲುಕ್ ಕೊಟ್ಟ ತಕ್ಷಣ ಅದೊಂದು ಎಮೋಷನಲಿ ಬೇರೆ ತರ ಭಾವನಾತ್ಮಕ. ಇದನ್ನ ಜಡ್ಜ್ ಮಾಡೋ ಕೆಪಾಸಿಟಿ, ಇದು ಕರೆಕ್ಟ್ ಆಗಿದೆ ಅನ್ನೋದು ಡಿಸೈಡ್ ಮಾಡೋದು ಒಬ್ಬ ನಿರ್ದೇಶಕ. ಹೌದು, ಬದುಕಲ್ಲಿ ಆಮೇಲೆ ಮಾತ್ರ ಎಮೋಷನ್ಸ್ ಅಲ್ಲ, ಇವರು ಎವ್ರಿಥಿಂಗ್ ಇಸ್ ರಿಟರ್ನ್. ಹೌದು. ರೈಟಿಂಗ್ ಚೆನ್ನಾಗಿರೋದ್ರಿಂದನೇ ಈಗ ನೀವು ಹೇಳ್ತಾ ಇದೀರ, ನೋಡಿದ್ದೆಲ್ಲ ಒಂಥರ ಚೆನ್ನಾಗಿ ಪ್ರಾಮಿಸಿಂಗ್ ಕಾಣ್ತಿದೆ ಅಂತ. ಸೊ ರೈಟಿಂಗ್ ಇಂದನೇ ದಟ್ ಈಸ್ ವಾಟ್, ಬಿಕಾಸ್ ಇನ್ ಅಂಡ್ ಔಟ್ ಇವಾಗ ರೈಟಿಂಗ್ ಆಗಿರ್ಬೋದು, ನಿರ್ದೇಶನ, ನಾನು ಹೇಳ್ದಂಗೆ ಪ್ರೊಡಕ್ಷನ್, ಎಲ್ಲ ಹಂತದಲ್ಲೂ ಕೂಡ ನಿಮ್ಮ ಇನ್ವಾಲ್ವ್ಮೆಂಟ್ ಪ್ರಾಬಬ್ಲಿ ನಿಮ್ಗೆ ವಿಷನ್ ಇರೋದ್ರಿಂದನೇ ಇವತ್ತಿನ ದಿನ ಚೆನ್ನಾಗಿ ಬಂತು ಅಂತ ಅನ್ಸುತ್ತೆ. ಸ್ವಲ್ಪ ಕ್ಲಾರಿಟಿಯಾಗಿ ಕಾಸ್ಟಿಂಗ್ ಅಲ್ಲೂ ಇವ್ರು ತುಂಬಾ ಗೆದ್ದಿದ್ದಾರೆ, ಒಳ್ಳೊಳ್ಳೆ ಪಾತ್ರಗಳನ್ನ ಸೆಲೆಕ್ಟ್ ಮಾಡಿದ್ದಾರೆ. ರಾಕೇಶ್ ಅಡಿಗೆ ಅವರಂತೂ ಬ್ಯೂಟಿಫುಲ್ ಎಕ್ಸ್ಟ್ರೀಮ್ ಆಕ್ಟರ್ ಕೂಡ, ಹ್ಯೂಮನ್ ಬೀನ್ ಕೂಡ. ನನಗೆ ನಾ ಫಸ್ಟ್ ಟೈಮ್ ಈ ಸಿನಿಮಾದಲ್ಲಿ ವರ್ಕ್ ಮಾಡಿದ್ದು, ಅದಾದ್ಮೇಲೆ ಸೆಕೆಂಡ್ ಸಿನಿಮಾ ಲ್ಯಾಂಡ್ ಲಾರ್ಡ್ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ವಿ. ಆ ವ್ಯಕ್ತಿ ಜೊತೆ ಮಾತಾಡ್ತಿರ್ಬೇಕಾದಾಗ ನಾವು ಒಂದಿಷ್ಟು ಬೇರೆ ಬೇರೆ ಟ್ರ್ಯಾಕಲ್ಲಿ ಓಡಾಡ್ತಿರ್ತೀವಲ್ಲ, ಆ ವ್ಯಕ್ತಿ ಮಾತಾಡೋದೇ ಬೇರೆ ವಿಷಯಗಳು. ಭಾಳ ಖುಷಿ ಆಗುತ್ತೆ ಅವ್ರ ಜೊತೆ ಕಾನ್ವರ್ಸೇಷನ್ ಮಾಡೋಕ್ಕೆ. ವಿಚಾರಗಳಾಗಿರ್ಬೋದು, ಆಮೇಲೆ ವ್ಯಕ್ತಿತ್ವದ ಬಗ್ಗೆ ಆಗಿರ್ಬೋದು, ತುಂಬ ಖುಷಿ ಆಗುತ್ತೆ. ನಾವು ಫಸ್ಟು ನಾವು ಬರಬೇಕಾದಾಗ ಅವರು ಆಲ್ರೆಡಿ ತುಂಬ ಸಿನಿಮಾ ವರ್ಷದಿಂದ ಇಂಡಸ್ಟ್ರಿಯಲ್ಲಿ ಇದ್ದರು. ಅದಾದಮೇಲೆ ಒಂದಿಷ್ಟು ವೀಡಿಯೋಸ್ಗಳೆಲ್ಲ ನೋಡಿದ್ವಿ, ಬೇರೆ ಬೇರೆ ಥರ ಅಂತ ಅನ್ಸೋದು. ಬಟ್ ಲೈವಲ್ಲಿ ಅವ್ರನ್ನ ಭೇಟಿ ಮಾಡಿದಾಗ ಗೊತ್ತಾಗುತ್ತೆ ಆ ವ್ಯಕ್ತಿ ಎಷ್ಟು ದೊಡ್ಡವನು ಅಂತ. ನಾನು ಡೈರೆಕ್ಟಾಗಿ ಅವ್ರ ಜೊತೆ ಮಾತಾಡಿದ್ದೆ, ಬ್ರೋ ನಾನು ಅಲ್ಲಿ ಏನೋ ಅಂದ್ಕೊಂಡಿದ್ದೆ ಬ್ರೋ, ನೆಕ್ಸ್ಟ್ ಲೆವೆಲ್ ಬ್ರೋ. ಅದು ಎಷ್ಟು ಒಳ್ಳೆ ಮನುಷ್ಯ ಗೊತ್ತಾ ರಾಕೇಶ್ ಅಡಿಗೆ ಅವರು. ಒಪ್ಪ ನಾನು ಅದು ಅವ್ರ ಭೇಟಿ ಮಾಡಿದ್ಮೇಲೆ ಗೊತ್ತಾಗಿದ್ದು. ಇಲ್ಲ, ಒಂದು ಬೇಸರನೂ ಇದೆ, ಅಂದರೆ ಹೇಳಲೇಬೇಕು ಈ ಇಂಟರ್ವ್ಯೂನಲ್ಲಿ ಕೂತಾಗ. ಅವ್ಳಿಗೆ ಎಷ್ಟು ಚೆನ್ನಾಗಿದ್ದಾಳೆ, ಅವ್ಳಿಗೆ ಕಾಂಬಿನೇಷನ್ ನನ್ನ ಸೀನು ಅಂದರು. ನನಗೂ ಖುಷಿ ಆಯಿತು. ಸರ್ ಥ್ಯಾಂಕ್ ಯು, ತುಂಬ ಬ್ಯೂಟಿಫುಲ್ ಆಗಿದ್ದಾಳೆ. ಆಮೇಲೆ ರಾಕೇಶ್ ಜೆಂಟ್ಲ್ಮ್ಯಾನ್, ನಿಲ್ಲಿಸ್ಬಿಟ್ಟು ಹುಡುಗಿ ಕೈಯಲ್ಲಿ ಹೆಂಗೆ ಬಾಯಿಗೆ ಬಂದಂಗೆ ಬೈಸ್ಕೊಡ್ತಾರೆ. ನೀವು ಸಿನಿಮಾದಲ್ಲಿ ನೋಡಿದ್ರೆ ಒಂದೇ ಒಂದ್ಸರಿ ಅವ್ರು ಹೆಂಗ್ ಈ ರೀತಿ ಕೇಳಿದ್ರು ಸರ್ ಇವಾಗ ಇಲ್ಲೇ ಇದ್ದಾರೆ ಸೆನ್ಸರ್ ಅಲ್ಲಿ ಅದನ್ನ ಕೇಳಿದ್ರು, ಅದು ಡೈಲಾಗ್ ತೆಗಿದ್ರೆ ಇಲ್ಲ ಸರ್ ಅದೇ ಪಂಚ್ ಇರೋದು, ಬಿಟ್ಬಿಡಿ ನಂಗೆ ಯು ಏನೇ ಕೊಟ್ಬಿಡಿ, ಯು ಕೊಡ್ತೀನಿ ಅಂದ್ರೆ ಅದನ್ನ ತೆಗೆದ್ರೆ ಇಲ್ಲ ಬಿಟ್ಬಿಡಿ ಸರ್ ಇಲ್ಲಿ ಪರವಾಗಿ ಪಂಚ್ ಹೋಗ್ಬಿಡ್ತೀನಿ. ಇಡೀ ಸಿನಿಮಾಗೆ ಅದೊಂದು ಡೈಲಾಗ್ ತೆಗೆದ್ರೆ ಯು ಕೊಡ್ತೀನಿ ಅಂದಾಗ ಇವರು ಅಂದ್ರೆ ನೋಡಿ, ಇವರು ಎಂಟರ್ಟೈನ್ಮೆಂಟ್ ಎಲ್ಲಿದೆ, ಹೌದು, ಜನ ಎಲ್ಲಿ ಎಂಜಾಯ್ ಮಾಡ್ತಾರೆ, ಇನ್ನೂ ವೆರಿ ವೆಲ್. ಸೊ ಅದನ್ನ ಉಳಿಸ್ಕೊಂಡ್ ಬಂದವ್ರೆ. ವಿಜಯ್ ಸರ್ ತುಂಬಾ ಚೆನ್ನಾಗಿ ಸಾಕಾದ. ಯಾರಾದ್ರೂ ಒಂದು ಮೆಮೊರೇಬಲ್ ಇನ್ಸಿಡೆಂಟ್ ನಿಮ್ಮಿಬ್ಬರದು ಈ ಸಿನಿಮಾದ್ದು ಶೇರ್ ಮಾಡ್ಕೊಳ್ಳಿ. ಮೆಮೊರೇಬಲ್ ಅಂದ್ರೆ ನಾನು ಈ ಸಿನಿಮಾ ಇವ್ರ ಜೊತೆ ವರ್ಕ್ ಮಾಡಿದ್ದೆ ನಂಗೆ ನಿಜಾಲು ಒಂದು ಒಳ್ಳೆ ಅನುಭವ ಅಂತ ಹೇಳ್ತೇನೆ. ಯಾಕಂದ್ರೆ ಸ್ಪೇಸ್ ಕೊಡ್ತಾರೆ ಮೇಡಮ್ ನಿಮಗೆ. ಯಾವ ಎಲ್ಲ ಡೈರೆಕ್ಟರ್ಸು ಇರುತ್ತೆ ಒಂದು, ಬಟ್ ಇವರು ಸೀನ್ ಪೇಪರ್ ಕೊಟ್ಟು ನೀವು ಏನೇನು ಮಾಡ್ತೀರಾ ಮಾಡಿ, ನೀವು ಯಾವ ಥರ ಮಾಡ್ತೀರಾ ಮಾಡಿ, ನಾವು ಒಂದು ಮಾಡಿದ್ರೆ ಇವ್ರು 5 ಕೊಡ್ತಾರೆ, ರಿಬೌಂಡ್ ಮಾಡ್ತಾರೆ.
ಅಂದ್ರೆ ನೀವ್ ಮಾಡ್ತೀರಾ ಅವರು ನೋಡಿ, ಈಗ ಕಲಾವಿದರು ಇಂಪ್ರೂವೈಸ್ ಮಾಡೋದು ಬೇರೆ ಮೇಡಮ್, ಡೈರೆಕ್ಟರ್ ಈಗ ಒಂದ್ಸರಿ ಸ್ಕ್ರಿಪ್ಟ್ ಕೊಟ್ಟು ನೀವು ಮಾಡಿ ಅಂತ ಬಿಟ್ಟು ಅದಾದ್ಮೇಲೆ ಹಿಂಗ್ ತಗೊಳ್ಳಿ ಇನ್ನೂ ಚೆನ್ನಾಗಾಗುತ್ತೆ ಅಂತ ನಮಗೆ ಸಜೆಸ್ಟ್ ಮಾಡಿ ಕೆಲಸ ತಗೊಳ್ಳಿ. ಈಗ ನೋಡಿ ಏನೋ ಸಮಥಿಂಗ್ XYZ ಅದ್ರ ಮುಂದೆ ನಾನು ಏನೋ ಮಾತಾಡ್ತೀನಿ, ನನ್ನ ನಾಲೆಡ್ಜಲ್ಲಿ ನಾನು ಮಾತಾಡಿದ್ರೆ ಒಂದೊಂದ್ಸಲಿ ಅದು ಅಫೆನ್ಸ್ ಆಗೋ ಚಾನ್ಸಸ್ ಇರುತ್ತೆ, ಆ ಮಾತುಗಳು ಏನೇನು ಎಲ್ಲೆಲ್ಲಿಗೂ ಹೋಗ್ಬಿಡೋ ಚಾನ್ಸಸ್ ಇರುತ್ತೆ. ಇವ್ರು ಅದನ್ನೆಲ್ಲ ಹಿಡಿತಾರೆ, ಇವ್ರ ಮೈಂಡ್ ಸೆಟ್ಟೇ ಬೇರೆ. ಏನು ಅದು ಏನು ಯಾವ ಆಡಿಯನ್ಸ್ ರೀಚ್ ಆಗುತ್ತೆ, ಆ ಸೀನ್ಗೆ ಎಷ್ಟು ಹೋಗ್ಬೇಕು ಏನಾಗಬೇಕು ಅಂತ ಅದರಲ್ಲೆಲ್ಲ ಮಾಸ್ಟ್ರು. ಒಂದು ಮಜಾ ಇದೆ ಮೇಡಮ್, ಒಳ್ಳೆ ಎಲ್ಲ ಅವ್ರು ನಿಮ್ಮನ್ನ ಟ್ರೈನ್ ಅಪ್ ಮಾಡ್ತಾರೆ. ಬನ್ನೂರಿಂದ ಒಂದು ಲೋಡ್ ಕುರಿ ತರಿಸ್ಕೊಂಡಿದ್ದಾರೆ. ಸರ್ ಎಲ್ಲ ಬಿಟ್ಬಿಡ್ತಾ ಇದೀವಲ್ಲ ಸರ್. ಒಳ್ಳೆ ಮಜಾ ಇದೆ ಡೈಲಾಗ್. ಸೂಪರ್. ಇವಾಗ ನಾನು ಮತ್ತು ಗುಂಡಾ ಫೈನಲಿ ಸೆಪ್ಟೆಂಬರ್ 5ಕ್ಕೆ ಬರ್ತಾ ಇದೆ, ಏನ್ ಹೇಳ್ತೀರಾ? ಎಷ್ಟು ಖುಷಿ ಇದೆ. ಎಸ್, ಭಾಳ ಅಂದರೆ ಪಾರ್ಟ್ 1 ನಾನು ನೋಡಿದ್ದೆ ಮ್ಯಾಮ್ ತುಂಬ, ಯಾಕಂದರೆ ಶಿವರಾಜ್ ಕೇರ್ಪೇಟ್ ಅವ್ರು ನನ್ನ ಸ್ನೇಹಿತರೆ. ಆ ಸಿನಿಮಾ ನೋಡಿದ್ರೆ ತುಂಬ ಇಷ್ಟ ಆಗಿತ್ತು ನನಗೆ. ಆ ಒಂದು ಎಮೋಷನ್ ಇದೆ ಗೊತ್ತಾ, ಆ ಗುಂಡನ್ಗೂ ಆ ವ್ಯಕ್ತಿ ಜೊತೆ ಇರೋ ರಿಲೇಷನ್ಶಿಪ್ ಇದೆಯಲ್ಲ, ಅದು ತುಂಬ ಕನೆಕ್ಟ್ ಆಗಿತ್ತು. ಬಟ್ ಈ ಪಾರ್ಟ್ 2 ಅಲ್ಲಿ ಅವ್ನ ಮಗ ಬರ್ತಾ ಇದ್ದಾನೆ ಅನ್ನೋದೇ ಇನ್ನೂ ಖುಷಿ ಇದೆ. ಸೊ ನೋಡೋಣ, ಇದೇ ಸೆಪ್ಟೆಂಬರ್ 5ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಥಿಯೇಟ್ರಿಗೆ ಬನ್ನಿ, ಯಾವುದೇ ಕಾರಣಕ್ಕೂ ನಿಮ್ಮ ಮೋಸ ಆಗಲ್ಲ. ಸಿನಿಮಾ ಎಷ್ಟು ನೀವು ಎಂಟರ್ಟೈನ್ ತಗೊಳ್ತೀರೋ ಅದರ ಮೀರಿದ್ದು ಎಮೋಷನ್ ಅಂತೂ ಇದ್ದೇ ಇರುತ್ತೆ. ನಿಜವಾಗ್ಲೂ ತುಂಬ ಎಂಜಾಯ್ ಮಾಡ್ತೀರಾ. ಇತ್ತೀಚಿನ ದಿನಗಳಲ್ಲಿ ಲಾಸ್ಟ್ ಫ್ಯೂ ಮಂತ್ಸಲ್ಲಿ ಒಂದಿಷ್ಟು ಒಳ್ಳೆ ಸಿನಿಮಾಗಳನ್ನ ಎಲ್ಲರೂ ನೋಡಿದ್ದಾರೆ ಮೇಡಮ್. ಸೂಫ್ರಮ್ಸು ಆಗಿರ್ಬೋದು, ಒಂದಿಷ್ಟು ಕಂಟೆಂಟ್ ಜನರ ಜೊತೆ ಕಮರ್ಷಿಯಲ್ ಸಿನಿಮಾಗಳು ಗೆದ್ದಿದೆ. ಸೊ ಇದು ರೈಟ್ ಟೈಮಲ್ಲಿ ನಮ್ಮ ಸಿನಿಮಾ ಕೂಡ ಬರ್ತಾ ಇದೆ, ಜನ ತಗೊಳ್ತಾರೆ ಅಂತಲೇ ಅಂದ್ಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಅವ್ರಿಗೆ ಮೋಸ ಆಗಲ್ಲ ಅಷ್ಟೇ. ಎಸ್, ಸೆಪ್ಟೆಂಬರ್ 5th ಸಿನಿಮಾ ಬರ್ತಾ ಇದೆ. ನಾನು ಮತ್ತು ಗುಂಡ 2 ಇದರಲ್ಲಿ ನಾನು ಉಂಡಾಡಿ ಗುಂಡ ಪಾತ್ರ ಭಾಳ ಎಂಟರ್ಟೈನ್ ಮಾಡುತ್ತೆ. ದಯವಿಟ್ಟು ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಆಲ್ ಓವರ್ ಕರ್ನಾಟಕ ರಿಲೀಸ್ ಆಗುತ್ತೆ. ಎಸ್, ನಾನು ಫಸ್ಟ್ ಟೈಮ್ ಕಳ್ಳನಾಗಿ ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಬಟ್ ನಾನು ಕಾಸ್ಟ್ಯೂಮ್ ಬಗ್ಗೆ ಹೇಳಿಲ್ಲ. ಸಖತ್ತಾಗಿದೆ ಕಾಸ್ಟ್ಯೂಮ್, ಮತ್ತು ಕ್ರೇಜಿ ಕಾಸ್ಟ್ಯೂಮು. ಒಂಥರ ಅದಕ್ಕೇನು ಗೌನ್ ಅಂತಾರ ಸರ್? ಏನು ಸರ್ ಅದು? ಅದು ಏನಂತ ನನಗೆ ಗೊತ್ತಿಲ್ಲ. ಅದು ಒಂದೇ ವಾಶ್ರೂಮ್ ಹೋಗಕ್ಕೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಗೌನ್ ಹಾಕ್ಬಿಟ್ಟಿದ್ರೆ ವಿಚಿತ್ರವಾಗಿದೆ. ಎಲ್ಲೇ ಒಂದಿಷ್ಟು ಜನ ಕೇಳಿ ಸಾಧು ಸರ್ ಕೂತಾಗ ಅದು ಏನೇ ಅಲ್ಲಿಗೆ ಕೊಟ್ರೆ ಇವರು ಫುಲ್ ಇರೋ ಕೊಡ್ತಾರೆ. ತುಂಬಾ ಚೆನ್ನಾಗಿದೆ, ಎಂಜಾಯ್ ಮಾಡಿದೀವಿ. ಒಂದು ಸೀನಲ್ಲಿ ಒಂದು ಮೂಮೆಂಟ್ ಹೇಳ್ಬೇಕು ಆಕ್ಚುಲಿ ಸರ್. ಅದು ನಾನು ಸಾಧು ಸರ್ ಗೊಬ್ಬರಗಾಲ ಇರ್ತೀವಿ, ಖಾರ ಹಚ್ಬಿಟ್ಟಿರ್ತಾರೆ ನಮ್ಗೆ, 3 ಜನಕ್ಕೂ ಖಾರ ಪುಡಿ ಹಚ್ಬಿಟ್ಟಿದ್ರೆ ಕಣ್ಣು ಮುಚ್ಚಿಬಿಟ್ಟಿದೀವಿ. ಸುತ್ತಲೂ ಮೆಟೀರಿಯಲ್ ವಿಚಿತ್ರ ಚಾಕು ಏನೇನೋ ಕೆಳಗಡೆ ಇದೆ, ಅದರಲ್ಲಿ ಓಡಾಡಬೇಕು. ಅಪ್ಪ ಸ್ವಾಮಿ, ಆ ಸೀನಲ್ಲಿ ರಚನಾ ಅವರಂತರೂ ಹೊಡ್ಡಿತ್ತ ಬಿದ್ದಿರ್ತಾರೆ ಎಲ್ರಿಗೂ. ಎಲ್ಲೆಲ್ಲಿ ಬೀಳ್ತಾ ಇದೀವಿ, ಎಲ್ಲೆಲ್ಲಿ ಹೇಳ್ತಾ ಇದೀವಿ. ಅವತ್ತು ಲಿಟ್ರಲಿ ರಕ್ತ ಸುರಿಸಿದೀವಿ 3 ವಿತ್ ಸಾಧು ಸರ್. ಅಷ್ಟು ಎಕ್ಸ್ಟ್ರೀಮ್ ಆಗಿರುತ್ತೆ ಸೀನ್ಗಳು. ಇದು ತ್ರಿಬಲ್ ತರ. ರಘು ಸರ್, ರಾಕೇಶ್ ಸರ್, ರಚನಾ. ಕೆಲಸ ಮಾಡಿರೋದು. ಹೌದು. ನಾನು ಎಮ್ ಮನಿ, ವಿಕ್ಟ್ರಿ ವಿಜಯ್. ವಿಕ್ಟ್ರಿ ಜೊತೆ ಮನಿ ಸೇರಿ ತ್ರಿಬಲ್ ಆಗಿರೋದು. ಫೈನಲಿ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.